ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಜೊತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಭೂಮಿ ಹೇಳ್ತಾಳೆ, ಅಂದರೆ ದೇವಾನಿಯಮ್ಮ ತಪ್ಪು ಮಾಡಿದಳೋ ಬಿಟ್ಟಿದಳೋ, ಬಟ್ ನನ್ನಮ್ಮ ಅಂತೂ ತಪ್ಪು ಮಾಡಿಲ್ಲ ಅನ್ನೋ ವಾದ ಮಾಡ್ತಾಳೆ. ಆಮೇಲೆ ಅಜಿತ್ ಫ್ಯಾಮಿಲಿಯವ್ರನ್ನ ಎತ್ತಿ ಇಡ್ತಾಳೆ. ಇನ್ನೊಂದು ಬ್ಯೂಟಿಫುಲ್ ಟ್ವಿಸ್ಟ್ ಕೂಡ ಇದೆ. ಏನಂತಂದರೆ ಶಾರದಮ್ಮನವರು ಭೂಮಿನೇ ನನ್ನ ಮಗಳು ಅಂತ ಹೇಳ್ತಾರೆ. ಅದನ್ನು ಭೂಮಿ ನಂಬ್ತಾಳ, ಮನೆಯವ್ರು ನಂಬ್ತಾರೆ. ನೋಡೋಣ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಅಜಿತ್ಗೆ ತಲೆ ಕೆಟ್ಟೋಗುತ್ತೆ. ಅಯ್ಯಪ್ಪ ಏನಪ್ಪ ಇದು, ಭೂಮಿನ ಯಾವ ರೀತಿ ಅರ್ಥ ಮಾಡ್ಕೊಳ್ಳಿ ನಾನು ಅಂತ ಗೊತ್ತೇ ಆಗೋದಿಲ್ಲ. ಸೊ ಸತ್ಯನ ಹತ್ರ ಬರ್ತಾರೆ. ಸತ್ಯನ, ಈ ಭೂಮಿನ ಹೇಗೆ ಅರ್ಥ ಮಾಡ್ಕೊಳ್ಳಿ ನಾನು? ಅಮ್ಮ ಅಡ್ಮಿಂಟ್ ಆದಾಗ, ಅಮ್ಮ ಕೋಮಾಗೋದಾಗ ನಾನು ಅವರನ್ನು, ಅವ್ರ ಮನೆಯವ್ರನ್ನ, ಅವ್ರ ಅಪ್ಪನ್ನ, ಅವ್ರ ಅಮ್ಮನ್ನ, ಭೂಮಿನ ಬಾಯಿಗೆ ಬಂದಂತೆ ಬೈದ್ಬಿಟ್ಟಿದ್ದೀನಿ. ಕ್ಷಮೆ ಕೂಡ ಕೇಳಿದ್ದೀನಿ. ಆದರೂ ಕೂಡ ನನಗೆ ಗಿಲ್ಟ್ ಫೀಲ್ ಕಾಡ್ತಾ ಇದೆ. ಸತ್ಯನ, ಭೂಮಿ ಎಷ್ಟು ಒಳ್ಳೆಯವಳು ಗೊತ್ತಾ ಸತ್ಯನ? ಅವಳು ಅಷ್ಟೆಲ್ಲ ಆಗಿದ್ರು ನನ್ನ ಮನೆಯವರ ಬಗ್ಗೆ, ನನ್ನ ತಮ್ಮನ ಮದುವೆ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿದ್ದಾಳೆ ಗೊತ್ತಾ ಸತ್ಯನ ಅಂತ ಹೇಳಿದಾಗ, ಅಲ್ಲಪ್ಪ ಅಜಿತ, ಯಾವಾಗ ನೀನು ಕೋಪ ಮಾಡ್ಕೊಳ್ತೀಯ, ಯಾವಾಗ ಹೇಗಿರ್ತೀಯ ಅಂತ ನೀನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಮರೆಯ ಅಂತ ಹೇಳಿ ಸತ್ಯನ ಹೇಳಿದಾಗ, ಇಲ್ಲ ಸತ್ಯನ, ನಾನು ಅವರಮ್ಮನ ಬಿಡಿಸಿ ಕರ್ಕೊಂಡು ಬಂದು ಅವಳ ಮುಂದೆ ನಿಲ್ಲಿಸಿದಾಗ ಮಾತ್ರ ನನಗೆ ಒಂದು ಏನಂತಂದರೆ ಸಮಾಧಾನ ಸಿಗುತ್ತೆ ಅನ್ನೋ ಮಾತು ಹೇಳ್ತಾರೆ. ಅದಕ್ಕೆ ಅಪ್ಪ ನಾ ಹೇಳೋದು ಅಂದಾಗ, ಅಂದರೆ ನೀವಿಬ್ಬರು ಒಂದಾಗಿರಿ, ನೀವಿಬ್ಬರು ಗಂಡ ಹೆಂಡತಿ ಆಗಿರಿ ಅನ್ನೋ ಮಾತನ್ನು ಹೇಳಕ್ಕೆ ಬರ್ತಾರೆ. ಆಗ ಅಜಿತ್ ಅವರು ಅದನ್ನು ಬಾಯಿ ಮುಚ್ಚಿಬಿಡ್ತಾರೆ. ಸತ್ಯನ, ಯಾವಾಗ ನೋಡಿದ್ರು ನೀವು ಅದೇ ಮಾತೇ ಹೇಳ್ತಿರಲ್ಲ, ನಾನು ಹಾಗೆ ಹೇಳಿಲ್ಲ, ಮಾನವೀಯತೆ ದೃಷ್ಟಿಯಿಂದ ಹೇಳ್ತೀನಿ. ನನ್ನ ಒಂದು ಏನಪ್ಪ ಅಂತಂದರೆ ಯೋಚನೆಯಲ್ಲಿ ಭೂಮಿ ಬಗ್ಗೆ ಆ ಥರ ಯಾವುದೂ ಇಲ್ಲ. ಅದು ಯಾಕೆ ಅಷ್ಟು ಕಠೋರವಾಗಿದ್ದಾರೋ ಭೂಮಿ ಮೇಲೆ ಗೊತ್ತಿಲ್ಲ, ಭೂಮಿ ಮೇಲೆ ಪ್ರೀತಿನೇ ಇಲ್ಲ ಅನ್ನಂಗೆ ಆಡ್ತಾರೆ. ಒಟ್ಟಿನಲ್ಲಿ ಮಾನವೀಯತೆಯಿಂದ ಮಾತಾಡ್ತೀನಿ, ಹಾಗೆ ಹೀಗೆ ಅವಳ ಒಳ್ಳೆತನ ನಾವು ಹೊಳ್ತಾರೆ, ಅವಳ ತಾಯಿನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ಅವಳು ಇಷ್ಟು ಒಳ್ಳೆಯವಳು ಯಾಕೆ, ಅವಳ ಮನಸ್ಸು ನೋಯಿಸಿದ್ದೀನಿ ಅಂತ ಹೇಳ್ತಾರೆ. ಅದರ ಪ್ರೀತಿ ಮಾಡೋಕ್ಕೂ ಮತ್ತು ಒಂದಾಗಿರೋಕ್ಕೂ ಇಲ್ಲ, ಆ ಥರ ಎಲ್ಲ ಮಾತಾಡಬೇಡ ಅಂತ ಸತ್ಯನಿಗೆ ಹೇಳ್ತಾರೆ. ಅಲ್ಲಿಗೆ ಭೂಮಿ ಕೂಡ ಬರ್ತಾಳೆ. ಬಂದವಳೆ ಏನಪ್ಪ ಅಂತಂದರೆ, ಸಾಹೇಬ್ರೆ ಎಲ್ಲೊಂಟ್ರಿ ಅಂತ, ಹೊರಗಡೆ ಹೋಗ್ತಿದ್ರೆ ಸಾಹೇಬ್ರೆ, ಹುಷಾರು ಸಾಹೇಬ್ರೆ ಅಂತ ಹೇಳ್ತಾಳೆ. ಸೊ ಈ ರೀತಿ ಮಾತಾಡಿದಾಗ ನಮ್ಮ ಸತ್ಯನ ಕೂಡ ಅದು ಅಲ್ಲ ಭೂಮಿ, ಏನೋ ನಿಮ್ಮಿಬ್ಬರು ಪ್ರೀತಿ ಅನ್ನೋ ಥರ ಮಾತಾಡ್ತಾರೆ. ಸೊ ಮಾತಾಡ್ತಾ, ಅಯ್ಯೋ ಸತ್ಯನ, ಅದು ಏನು ಸತ್ಯನ ಅಂತ ಕೇಳ್ತಾಳೆ. ಅಂದರೆ ಭೂಮಿ ಕೂಡ ಅಲ್ಲೇ ಹೇಳ್ತಾಳೆ, ಅಜಿತ್ ಕೂಡ ಅಲ್ಲೇ ಹೇಳ್ತಾರೆ. ಇಬ್ಬರು ಕೂಡ ಏನಪ್ಪ ಅಂತಂದರೆ ಪ್ರೀತಿ ಇದ್ದರೂ ಕೂಡ ಹೇಳ್ಕೊಳ್ಳೋಕ್ಕೆ ತಯಾರಿಲ್ಲ. ಒಟ್ಟಿನಲ್ಲಿ ಏನೋ ಹೇಳ್ತಾರೆ, ಒಬ್ಬರ ಮೇಲೆ ಒಬ್ಬರು ಹಾಕ್ಬಿಟ್ಟು ಸೊ ಹಾಗೆ ಮರೆಮಾಸ್ತಾನೇ ಇರ್ತಾರೆ. ಇನ್ನು ಎಲ್ಲರೂ ಖುಷಿಯಿಂದ ಆರಕ್ಷತೆ ಇರುತ್ತಲ್ವ, ಹಾಗಾಗಿ ರೆಡಿಯಾಗಿರ್ತಾರೆ. ರೆಡಿ ಆದಾಗ ಸೊ ಮನೇಲೆಲ್ಲ ರೆಡಿಯಾಗಿರ್ತಾರೆ. ರೆಡಿ ಆಗಿಬಿಟ್ಟು ಏನಂತಂದರೆ ಇಲ್ಲಿ ನಚ್ಚಿ ಮತ್ತು ಅಂಜು, ಇನ್ನು ದೇವಯಾನಿಯಂತೂ ಪ್ಲ್ಯಾನ್ ಮಾಡ್ತಾನೆ ಇರ್ತಾಳೆ. ದೇವಯಾನಿಗೆ ವಾರ್ನ್ ಕೂಡ ಮಾಡಿದ್ದಾರೆ. ಯಾರು, ನಮ್ಮ ಶ್ರವಣ್ ಅವರು. ಅಜಿತ್ ಕೂಡ ಹೇಳ್ತಾರೆ, ಯಾರೇ ಬಿಟ್ಟರು, ಒಂದು ವೇಳೆ ಕಾನೂನು ಬಿಟ್ಟರು ಕೂಡ ನಾನು ಮಾತ್ರ ದೇವಯಾನಿ ಅಂತಾನೆ ಸುಮ್ಮನೆ ಬಿಡೋದಿಲ್ಲ. ಶ್ರವಣ್ ಮಾವನಿಗೆ ಮತ್ತು ಶಾರದತೆಗೆ ನ್ಯಾಯ ಕೊಡಿಸ್ತೀನಿ ಅಂತ ಭೂಮಿ ಮುಂದೆ ಹೇಳ್ತಾರೆ. ಸೊ ಇದಾದಮೇಲೆ ಶಾರದಮ್ಮನವರು ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ, ಚೆನ್ನಾಗೂ ಕೂಡ ಕಾಣ್ತಾರೆ. ಶಾರದಮ್ಮ ಏನು ಗೊತ್ತಾ, ಸಾಹೇಬರು ಮನಶ್ವಿನಿನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ಶಾರದಮ್ಮ ಹಿಂಗೆ ಸನ್ನೆ ಮಾಡ್ತಾಳೆ, ನೀನೇ ನನ್ನ ಮಗಳು ಅಂತ ಹೇಳ್ತಾಳೆ. ಆಗ ಭೂಮಿ ಹೇಳ್ತಾಳೆ, ಶಾರದಮ್ಮ ನೀವೇ ನನ್ನ ಮಗಳು ಅಂತ ಹೇಳ್ತಿದ್ದೀರಾ? ಶಾರದಮ್ಮ, ನೀವು ನಿಜವಾದ ಮಗಳು ಮನಶ್ವಿನ ನಮ್ಮ ಸಾಹೇಬರು ಕರ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳ್ತಾಳೆ. ಆದರೂ ಕೂಡ ಶಾರದಮ್ಮ ಕೇಳೋದಿಲ್ಲ. ಇಲ್ಲ ನೀನೇ ನನ್ನ ಮಗಳು ಅಂತ ಹೇಳಿದ್ರು ಕೂಡ ಈ ದೊಡ್ಡ ಭೂಮಿ ಅರ್ಥ ಮಾಡ್ಕೊಳ್ತಿಲ್ಲ. ಈ ಮಾತನ್ನು ಅಜಿತು, ಶ್ರವಣು ಯಾರಾದರೂ ಅರ್ಥ ಮಾಡ್ಕೊಳ್ತಾರೆ? ಶಾರದಮ್ಮ ಪಾಪ ಬಾಯಿ ಬಿಟ್ಟಾದರೂ ನೀನೇ ನನ್ನ ಮಗಳು ಅಂತ ಹೇಳಿದ್ರು ನಂಬಾಗ್ತೇ ಇರಲಿಲ್ಲ, ಅವ್ರು ಆ್ಯಕ್ಷನ್ ಮಾಡಿದ್ರು ನಂಬಾಗ್ತೇ ಇರಲ್ಲ. ಯಾಕಂದರೆ ಭೂಮಿನ ಮಗಳು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು, ಇಲ್ಲ ನಮಗೇನು ಮನಶ್ವಿನಿ ಬೇಡ, ನೀನೇ ನನ್ನ ಮಗಳು ಅನ್ನೋ ಥರ ಫೀಲ್ ಮಾಡ್ತಿದ್ದಾರೆ ಅಂತ ಈ ಭೂಮಿನ ಅನ್ಕೋತಾ ಇದ್ದಾರೆ. ಈ ಕಡೆ ಮನೆಯವರು ಅನ್ಕೋತಾ ಇದ್ದಾರೆ, ಇಲ್ಲ ಇವಳೇ ನನ್ನ ಎತ್ತು ಮಗಳು ಅಂತ ಹೇಳಿದ್ರು ಕೂಡ ನಂಬುವಂಥ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಈಗಲಾದರೂ ಯಾರಾದರೂ ಭೂಮಿನೇ ನನ್ನ ಎತ್ತು ಮಗಳು ಅಂತ ಶಾರದಮ್ಮ ಹೇಳಿದ್ರೆ ನಂಬ್ತಾರ? ಭೂಮಿ ಕೂಡ ಶಾರದಮ್ಮನ ಶ್ರವಣನ ನನ್ನ ತಂದೆ ತಾಯಿ ಅಂತ ಒಪ್ಕೊಳ್ತಾಳ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಸೊ ಭೂಮಿ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ ನಮ್ಮ ಅಜಿತ್ ಅವರು, ಪ್ರೀತಿಸೋಕ್ಕೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಅಂಜು ಮಾತ್ರ ಏನಪ್ಪ ಅಂತಂದರೆ ಶಕುನಿ ಪಾತ್ರವನ್ನು ನಿರ್ವಹಿಸ್ತೀನಿ, ಶಕುನಿಗಿಂತ ಒಂದು ಕೈ ಮೇಲಾಗಿರ್ತೀನಿ ಅನ್ನೋ ಥರ ಆಡ್ತಾ ಇದ್ದಾಳೆ. ಪಾಪ ನಚ್ಚಿನೊಳಗಾಕೊಂಡು ಮನೆಯವರೆಲ್ಲ ಒಳಗಾಕೊಂಡು ಮನೇನ ಗುಡಿಸಿ ಗುಂಡಾಂತರ ಮಾಡಬೇಕು ಅನ್ನೋ ಪ್ಲ್ಯಾನ್ ಅಮ್ಮ ಮಗಳು ಮಾಡ್ತಾ ಇದ್ದಾರೆ. ಏನಾಗುತ್ತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.